ಈ ಮೋಡ ಬಿತ್ತನೆ ಅಂತೆಲ್ಲ ಇದು ಮಾಡಿ ಟೆಕ್ನಾಲಜಿ ತಂದಾಗ ಏನೋ ಕೆಮಿಕಲ್ ಹಾಕ್ಬಿಡ್ತಾರಪ್ಪ ಮೋಡದಲ್ಲಿ, ಅದು ನೀರು ಆ ಮಳೆ ಬಂದು ಆ ನೀರು ಕುಡಿದ್ರೆ ಎಫೆಕ್ಟ್ ಆಗ್ಬಿಡುತ್ತೆ ಒಂದು ಮಿತ್ ಇತ್ತು. 3 months 4 months ಒಳ್ಳೆ ಆಕಾಶದಲ್ಲೇ ಹರಡ್ಬಿಟ್ರಿ. ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಪೇಷಂಟ್ ಎಚ್ಚರ ಇರ್ತಾರೆ, ಹಾರ್ಟ್ ಬಗದು ಆಪರೇಷನ್ ಮಾಡ್ತಾ ಇರ್ತಾರೆ. ಅವ್ರದ್ದು ಇಂಟರ್ವ್ಯೂ ಮಾಡಿದ್ವಿ. ಏನು ಹೊಸ ಏರ್ಪೋರ್ಟ್ ಇದೆಯಲ್ಲ ಅದರದ್ದು ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಮಾಡಿದ್ವಿ ನಾವು. ಪುರೋಹಿತರು ಒಳ್ಳೇದಾಗ್ಲಿ ಅಂತೆಲ್ಲ ಕೈ ಕೊಟ್ಟು, ಏನು ಒಳ್ಳೇದಾಗ್ಲಿ ಅಂತ. ಇಲ್ಲ ನೀವು ಆತುರದಲ್ಲಿ ಗುದ್ಲಿನಲ್ಲಿ ಚುಚ್ಬಿಟ್ರಿ ಶೂಟಿಂಗ್ ಅಲ್ವಾ. ಏರ್ಪೋರ್ಟ್ ಆದಾಗ ನೋಡ್ಕೊಳ್ಳೋಣ. ಶಂಕರ್ನಾಗ ಡ್ರೀಮ್ ಮಾಡಿದ್ವಿ, ಮೆಟ್ರೋನೇ ಬಂದಿಲ್ಲ ಇನ್ನು ಈ ಏರ್ಪೋರ್ಟ್ ನಾವು ಸತ್ತಾಗ್ಬಿಟ್ಟಿರ್ತೀವಿ ಮೋಸ್ಟ್ಲಿ ಆಗೋಷ್ಟು. ಅದಕ್ಕೆ ನಾವು ಕಟ್ ಮಾಡಿದ್ರೆ 8 ವರ್ಷದಲ್ಲಿ ರೆಡಿ ಆಗೋಯ್ತು. ನೀವು ಈ ಮೋಡ ಬಿತ್ತನೆ ಅಂತೆಲ್ಲ ಇದು ಮಾಡಿದ್ರೆ ಕಾನ್ಸೆಪ್ಟ್ ಅದು ಹೌದು. ಮೋಡ ಬಿತ್ತನೆ 2003 ನಲ್ಲಿ ಕರ್ನಾಟಕಕ್ಕೆ ಫಸ್ಟ್, ಇಂಡಿಯಾದಲ್ಲೇ ಫಸ್ಟ್ ಕಾನ್ಸೆಪ್ಟ್ ನ ನಮ್ಮ ಸ್ನೇಹಿತರೊಬ್ರು 3 ಸ್ಟೇಟ್ ಅಲ್ಲಿ ಪ್ಲಾನ್ ಮಾಡಿ. ಹೌದು, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕರ್ನಾಟಕ. ಅಗ್ನಿ ಏವಿಯೇಷನ್ ಅಂತ ಒಂದು ಕಂಪನಿ ಇದೆ ಜಕ್ಕೂರಲ್ಲಿ. ಅವರು ಆ ಟೆಕ್ನಾಲಜಿನ US ಇಂದ ತಗೊಂಡ್ಬಂದು ಇಲ್ಲಿ ಪ್ರಪೋಸ್ ಮಾಡಿದ್ರು. ಈ ತರ ಮಾಡಿದ್ರೆ ಮಳೆ ಇರ್ಲಿಲ್ಲ ಅಷ್ಟು. ಅವಾಗ ಬರಗಾಲ ಇತ್ತು, ಪೀರಿಯಡ್ ಇತ್ತು. SM ಕೃಷ್ಣ ಅವರು CM ಆಗಿದ್ರು. ಅವರು ಈ ತರ ತುಂಬಾ ಒಂದು ಇನೋವೇಟಿವ್, ಅಂದ್ರೆ ಈ ತರ ಒಂದು ಡಿಸಿಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇನ್ನೋವೇಟಿವ್. ಯಾಕೆಂದ್ರೆ IT ಇಂಡಸ್ಟ್ರಿ ಹೆಲ್ಪ್ ಮಾಡ್ಲಿಕ್ಕೆ ಅದೆಲ್ಲ ಅವರೇ ಡಿಸಿಷನ್ ತಗೊಂಡಿದ್ದು. ಆವಾಗ ಆ ಟೆಕ್ನಾಲಜಿ ತಂದಾಗ ಜನಗಳಿಗೆ ಮೋಡ ಬಿತ್ತನೆ, ಕ್ಲೌಡ್ ಸೀಡಿಂಗ್, ಏನೋ ಕೆಮಿಕಲ್ ಹಾಕ್ಬಿಡ್ತಾರಪ್ಪ ಮೋಡದಲ್ಲಿ, ಅದು ನೀರು ಆ ಮಳೆ ಬಂದು ಆ ನೀರು ಕುಡಿದ್ರೆ ಎಫೆಕ್ಟ್ ಆಗ್ಬಿಡುತ್ತೆ ಒಂದು ಮಿತ್ ಇತ್ತು, ಕಲ್ಪನೆ ಇತ್ತು. ಅದನ್ನ ಹೋಗ್ಲಾಡಿಸ್ಬೇಕಂದ್ರೆ ನಾವು ತೋರಿಸ್ಬೇಕಲ್ಲ, ಏನ್ ಮಾಡ್ತೀವಿ ಅನ್ನೋ ತೋರಿಸ್ಬೇಕಲ್ಲ. ಅದನ್ನ ಡಾಕ್ಯುಮೆಂಟ್ ಮಾಡೋಣ, ಎಂಟೈರ್ ಪ್ರೋಸೆಸ್ ನ ಡಾಕ್ಯುಮೆಂಟ್ ಮಾಡಿ ಒಂದು ಡಾಕ್ಯುಮೆಂಟ್ರಿ ತರ ಪ್ರೆಸೆಂಟ್ ಮಾಡಿದ್ರೆ ಪೀಪಲ್ ವಿಲ್ ನೋ, ಒಂದು ಎಜುಕೇಟಿವ್ ಡಾಕ್ಯುಮೆಂಟ್ರಿ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ನಾನು ಹೆಲಿಕಾಪ್ಟರ್ ಶಾರ್ಟ್ಸ್ ತೆಗಿತಿದ್ನಲ್ಲ, ಸೊ ಏರಿಯಲ್ ವಿಡಿಯೋ ಮತ್ತೆ ಫಿಕ್ಸ್ ಆದೆ. ಅದೊಂದು 3 months 4 months ಒಳ್ಳೆ ಆಕಾಶದಲ್ಲೇ ಹರಡ್ಬಿಟ್ರಿ. ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಆಗ ಫಸ್ಟ್ ಕರ್ನಾಟಕ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿ ಒಂದ್ 2 ತಿಂಗಳಿಗೇನೋ ಆಂಧ್ರದವರು ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಕರ್ನಾಟಕ ಆಂಧ್ರ ಎರಡು ಕಡೆ ಮಾಡ್ತಿದ್ವಿ. ಸೊ ಆಕ್ಚುಲಿ ಅದು ಹೆಂಗೆ, ಅದು ಕಾನ್ಸೆಪ್ಟ್ ಏನ್ ಮಾಡಿದ್ರು ಅಲ್ಲಿ ಹೆಂಗೆ ಅಂತಂದ್ರೆ, ಈಗ ಕರ್ನಾಟಕ ಮಾಡಿದ್ದು ಒಂದು ರಡಾರ್ ಸ್ಟೇಷನ್ ಅಂತ ಇರುತ್ತೆ. ಇಲ್ಲಿ ಸೌತ್ ಆಫ್ ಇದಕ್ಕೆ ರಡಾರ್ ಸ್ಟೇಷನ್ ಇಲ್ಲಿ ಜಕ್ಕೂರಲ್ಲಿ ಇತ್ತು. ಫ್ಲೈಯಿಂಗ್ ಫ್ರಮ್ HAL ಹಳೆ ಏರ್ಪೋರ್ಟ್. ನಾರ್ತ್ ಕರ್ನಾಟಕ ಹುಬ್ಳಿ ಅಲ್ಲಿ ಏರ್ಪೋರ್ಟ್ ಇಂದ ಅಲ್ಲಿ ಫ್ಲೈ ಮಾಡ್ತಿದ್ವಿ. ಸೊ ಅಲ್ಲಿ ರಡಾರ್ ಸ್ಟೇಷನ್ ಹುಬ್ಳಿನ ಗುಲ್ಬರ್ಗನಲ್ಲಿ ರಡಾರ್ ಸ್ಟೇಷನ್. ಈ ರಡಾರ್ ಸ್ಟೇಷನ್ ಏನ್ ಮಾಡುತ್ತೆ, 250 kilometers ರೇಡಿಯಸ್ ಅಲ್ಲಿರೋ ಮೋಡಗಳನ್ನೆಲ್ಲ ಸ್ಕ್ಯಾನ್ ಮಾಡುತ್ತೆ. ಅದರ ಪ್ಯಾರಾಮೀಟರ್ಸ್ ನ ಸ್ಟಡಿ ಮಾಡುತ್ತೆ. ಈಗ ನಾವು ನೋಡೋ ಮೋಡ ಎಲ್ಲ ಕಣ್ಣು ಕಾಣಿಸೋ ಮೋಡ ಎಲ್ಲ ಮಳೆ ಬರಲ್ಲ. ಅದಕ್ಕೆ ಒಂದು ಪ್ಯಾರಾಮೀಟರ್ಸ್ ಇರಬೇಕು. ಅಂದ್ರೆ ಮೋಡದ ಥಿಕ್ನೆಸ್. ಈಗ ಕ್ಲೌಡ್ ನಾವ್ ಏನ್ ನೋಡ್ತೀವಲ್ಲ ಅದು ಕ್ಲೌಡ್ ಬೇಸ್. ಅದು ನಮ್ಮ ಕಣ್ಣಿಗೆ ಕಾಣಿಸೋ ಕ್ಲೌಡ್ ಬೇಸ್. ಕ್ಲೌಡ್ ಬೇಸ್ಗೂ ಕ್ಲೌಡ್ ಟಾಪ್ಗೂ ಮಿನಿಮಮ್ ಒಂದು 5000 feet ಥಿಕ್ನೆಸ್ ಅಷ್ಟು ಇರಬೇಕು. ಆಮೇಲೆ ಇಷ್ಟು ವಾಟರ್ ಕಂಟೆಂಟ್, ಅಂದ್ರೆ ವಾಟರ್ ಎಷ್ಟಿದೆ ಅನ್ನೋದು, ಡೆನ್ಸಿಟಿ ಎಷ್ಟಿದೆ ಅನ್ನೋದು ಸ್ಟಡಿ ಮಾಡುತ್ತೆ. ರಡಾರ್ ಸ್ಟಡಿ ಮಾಡುತ್ತೆ. ಆ ಡೇಟಾನ ತಗೊಂಡು ಅನಲೈಸ್ ಮಾಡಿ ಸ್ಟ್ಯಾಂಡ್ ಬೈ ಅಲ್ಲಿ ಇರ್ತಾರೆ. ಇಬ್ರು ಪೈಲಟ್ ಸ್ಟ್ಯಾಂಡ್ ಬೈ ಅಲ್ಲಿ ಇರ್ತಾರೆ ಅಂದ್ರೆ ರೌಂಡ್ ದ ಕ್ಲಾಕ್. 4 ಜನ ಪೈಲಟ್ ಶಿಫ್ಟ್ ವೈಸ್ ಏರ್ಪೋರ್ಟ್ ಹತ್ರ ಅಥವಾ ಏರ್ಪೋರ್ಟ್ ಅಲ್ಲೇ ಸ್ಟ್ಯಾಂಡ್ ಬೈ ಅಲ್ಲಿ ಇರ್ತಾರೆ. ಆನ್ ದ ಕಾಲ್ ದೇ ವಿಲ್ ಟೇಕ್ ಆಫ್. ವಿತಿನ್ 15 minutes ಟೇಕ್ ಆಫ್ ಮಾಡ್ತಾರೆ. ಆ ರೀತಿ ಇದು ಕೋಆರ್ಡಿನೇಷನ್ ನಡೀತಿರುತ್ತೆ. ಸೊ ಇವರು ಈ ಪರ್ಟಿಕ್ಯುಲರ್ ಕ್ಲೌಡ್ಗೆ ನಾವು ಮೋಡ ಬಿತ್ತನೆ ಏನಿಲ್ಲ, ಇಟ್ಸ್ ಜಸ್ಟ್ ಕಾಮನ್ ಸಾಲ್ಟ್, NaCl. ನಾವು ತಿನ್ನೋ ಉಪ್ಪಿದೆಯಲ್ಲ ಅದನ್ನ ಒಂದು ಒಂದು ಟ್ಯೂಬ್ ತರ ಇದರಲ್ಲಿ ಕನ್ಸೀಲ್ ಮಾಡಿರ್ತಾರೆ. ಅದು ಈ ನಮ್ಮ ಇದು ಪಟಾಕಿ ತರನೇ, ಸುಸುರು ಬತ್ತಿ ತರ. ಅದು ಪೈಲಟ್ ಹತ್ರ ಕಂಟ್ರೋಲ್ ಇರುತ್ತೆ. ಒಂದು ಬಟನ್ ಟ್ರಿಗರ್ ಮಾಡಿದ್ರೆ ಅದು ಹತ್ಕೊಳ್ಳುತ್ತೆ, ಉರಿಯತ್ತೆ. ಆ ಉರಿದು ಒಂದು ಸಾಲ್ಟ್ ಆವಿ ಮೋಡದಲ್ಲಿ ಸೇರ್ಕೊಂಡಾಗ ದಟ್ ವಿಲ್ ಆಕ್ಟ್ ಆಸ್ ಎ ಕ್ಯಾಟಲಿಸ್ಟ್. ಅದು ಬೇರೆ ಏನು ಮಾಡಲ್ಲ, ಕ್ಯಾಟಲಿಸ್ಟ್ ಆಗಿ. ಅಂದ್ರೆ ಇಟ್ ವಿಲ್ ಕಿಕ್ ಇನ್ ದ ಒಂದು ಇಂಜಿನ್ ಸ್ಟಾರ್ಟ್ ಮಾಡ್ದಂಗೆ. ಯಾಕೆಂದ್ರೆ ಒಂದು ಪರ್ಟಿಕ್ಯುಲರ್ ಕ್ಲೌಡ್ ಅದರಲ್ಲಿ ಸಾಕಷ್ಟು ನೀರಿನ ಅಂಶ ಇದೆ. ಆದ್ರೆ ಅದನ್ನ ಹಾಗೆ ಬಿಟ್ರೆ ಸ್ಕ್ಯಾಟರ್ ಆಗ್ಬಿಡುತ್ತೆ ಗಾಳಿಯಿಂದ. ಸೊ ಅದಕ್ಕೆ ಕ್ಲೌಡ್ ಸೀಡಿಂಗ್ ಮಾಡಿದ್ರೆ ಅದೇನ್ ಮಾಡುತ್ತೆ, ಅಕ್ಕಪಕ್ಕ ಇರೋ ಕ್ಲೌಡ್ಸ್ನೆಲ್ಲ
ಗ್ಯಾದರ್ ಮಾಡುತ್ತೆ, ಅಂದ್ರೆ ಮ್ಯಾಗ್ನೆಟ್ ತರ ಎಳ್ಕೊಳ್ಳುತ್ತೆ. ಎಳ್ಕೊಂಡು ಎಲ್ಲ ಒಟ್ಟುಗೂಡಿದಾಗ ಆ ಘರ್ಷಣೆ ಅಂದ್ರೆ ಥಂಡರ್ ಇದು ಎಲ್ಲ ಆಗಿ ಅದು ಇಟ್ ವಿಲ್ ಗ್ರೋ, ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ಅಂಡ್ ದೆನ್ ಯಾವಾಗ ವಿತ್ ಸ್ಟ್ಯಾಂಡ್ ಮಾಡಕ್ಕಾಗಲ್ವೋ ಅವಾಗ ಮಳೆ ಬರುತ್ತೆ. ಅದು ಕಣ್ಣಾರ ನೋಡಿದೀನಿ ನಾವೊಂದು ಹಾಗೆ, ಅದು ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್. ಒಂದು ಎಕ್ಸ್ಪೀರಿಯನ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ನಿಮಗೆ ಆ ಕಾರ್ಯದಲ್ಲಿ ತೊಳ್ಕೊಂಡಿದ್ದೊಂದು ತೃಪ್ತಿ ಅಲ್ವಾ? ಹೌದು, ಆತರ ಸಾಕಷ್ಟು ಎಕ್ಸ್ಪೆರಿಮೆಂಟಲ್ ಶೂಟ್ಗಳು ನಾನು ಮಾಡಿದೀನಿ. ಓಪನ್ ಹಾರ್ಟ್ ಸರ್ಜರಿ ಶೂಟಿಂಗ್ ಮಾಡಿದೀನಿ, ಅವೇಕ್ ಸರ್ಜರಿ ಅಂತ ಒಂದು ಶೂಟ್ ಮಾಡಿದೀನಿ. ಅಂದ್ರೆ ಪೇಷಂಟ್ ಎಚ್ಚರ ಇರ್ತಾರೆ, ಹಾರ್ಟ್ ಬಗದು ಆಪರೇಷನ್ ಮಾಡ್ತಾ ಇರ್ತಾರೆ, ಅವ್ರದ್ದು ಇಂಟರ್ವ್ಯೂ ಮಾಡಿದೀನಿ ಆನ್ ದ ಟೇಬಲ್. ಅಂದ್ರೆ ಆಪರೇಷನ್ ಟೇಬಲ್ ಅಲ್ಲಿ ಪೇಷಂಟ್ ಇಂಟರ್ವ್ಯೂ ಮಾಡಿದೀನಿ. ಅದು ಎಕ್ಸೈಟಿಂಗ್ ಅಲ್ವಾ? ಅಂದ್ರೆ ಯಾರಿಗುಂಟು ಯಾರಿಗಿಲ್ಲ, ಯಾರಿಗೆ ಅವಕಾಶನೇ ಸಿಗಲ್ಲ, ಡಾಕ್ಟರ್ಗಳು ಹೊರಗೆ ಬಿಡ್ಕೊಳ್ಳಲ್ಲ. ಸೊ ಆತರ ಸಾಕಷ್ಟು ಇದರಿಂದಾನೇ ಅದು ಕ್ರೇಜಿ. ಅದೇ ಒಂದು ಅದಕ್ಕೆ ಕ್ರೇಜಿ ಮೈಂಡ್ಸ್ ಆ ಉಚಿತನ ಇಲ್ಲ ಅಂದ್ರೆ ಎಷ್ಟೋ ನಾವು ಕರೆದಿಲ್ ಮಾತಾಡ್ತಾ ಇರ್ಲಿಲ್ಲ ಅಲ್ವಾ? ಸೊ ಅದೇ, ಸೊ ಈ ತರ ತುಂಬಾ ಎಕ್ಸ್ಪೆರಿಮೆಂಟ್ ಅಂದ್ರೆ ತುಂಬಾ ವಿಚಾರಗಳು, ಸಾಕಷ್ಟು ಡಾಕ್ಯುಮೆಂಟರಿ. ಏರ್ಪೋರ್ಟ್ ಈಗ ಫಂಕ್ಷನ್ ಏನು ಹೊಸ ಏರ್ಪೋರ್ಟ್ ಇದೆಯಲ್ಲ, ಅದರದ್ದು ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಮಾಡಿದ್ವಿ ನಾನು. ಅಂದ್ರೆ ಅದು ವರ್ಚುವಲ್ಲಿ ಮಾಡಿದ್ದು. ಇವರು ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ, ಯಾಕೆಂದ್ರೆ ದೇವನಹಳ್ಳಿ ಈಗಿರೋ ಏರ್ಪೋರ್ಟ್ ಏನಿದೆ ನಮ್ಮ ಹೈವೇ ಇಂದ ಒಳಗಡೆ 7 ಕಿಲೋಮೀಟರ್ ಇದೆ. ಸೊ ಇಮ್ಯಾಜಿನ್ ಮಾಡಿ, ಅವಾಗ ಹೈವೇ ಇರ್ಲಿಲ್ಲ, ಅಂದ್ರೆ 4 ಲೇನ್ ಇರ್ಲಿಲ್ಲ, ಇದ್ದಿದ್ದು ಒಂದು ಸಿಂಗಲ್ ರೋಡ್, 2 ಲೇನ್ ರೋಡ್ ಇತ್ತು. ಒಳಗಡೆ 7 ಕಿಲೋಮೀಟರ್ ರಸ್ತೆನೇ ಇಲ್ಲ, ಅಲ್ಲಿ ಬರೀ ಬಂಜರು ಭೂಮಿ ಜಮೀನು ಅಷ್ಟೇ ಇದ್ದಿದ್ದಲ್ಲ. ಸೊ ಅಲ್ಲಿ ಕರ್ಕೊಂಡು ಹೋಗಿ ಗುದ್ಲಿ ಪೂಜೆ ಮಾಡಿಸೋದು ಕಷ್ಟ ಅಂತ ಹೇಳಿ ಇನ್ಫೋಸಿಸ್ ಅವಾಗ ಒಂದು ಟೀಮ್ ಇತ್ತು, BITF ಅಂತ, ಬ್ಯಾಂಗ್ಳೂರ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ. ಎಲ್ಲ ಈ IT ಕಂಪನಿಗಳು ಅವರೆಲ್ಲ ಸೇರ್ಕೊಂಡು ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ರು ಬ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡ್ಲಿಕ್ಕೆ. ಸೊ ಇನ್ಫೋಸಿಸ್ ನಮ್ಮ ಕ್ಲೈಂಟ್ ಆಗಿದ್ರಿಂದ ಅವ್ರು ಕರೆದು ಈ ತರ ಗ್ರೌಂಡ್ ಗುದ್ಲಿ ಪೂಜೆ ಮಾಡೋದಿದೆ, ಅದನ್ನ ಫಿಸಿಕಲಿ ಮಾಡೋದ್ ಕಷ್ಟ ಆಗತ್ತೆ, ಸೊ ವರ್ಚುವಲ್ ಮಾಡೋಣ. ಸೊ ನೀವು ಆ ಜಾಗ ಎಲ್ಲ ಶೂಟಿಂಗ್ ಮಾಡ್ಕೊಂಡು ಅದನ್ನ ವಿಡಿಯೋ ಪ್ರೆಸೆಂಟೇಶನ್ ತರ ಗುದ್ಲಿ ಪೂಜೆ ಮಾಡ್ದಂಗೆ. ಸೊ ಅದು ಶೂಟಿಂಗ್ ಮಾಡಕ್ ಹೋಗಿದ್ದೆ, ಶೂಟಿಂಗ್ ಮಾಡಿ ಎಡಿಟ್ ಮಾಡಿದ್ ನಾನೇ. ಅದೇನಂದ್ರೆ ಅಲ್ಲಿ ದೇವನಹಳ್ಳಿ ಆಕ್ಚುಯಲ್ ಜಾಗದಲ್ಲಿ ಗುದ್ಲಿ ಪೂಜೆ, ಆ ಪೂಜೆ ಇದೆಲ್ಲ ಶೂಟ್ ಮಾಡೋದಿತ್ತು. ಸೊ ಕ್ಯಾಮ್ರಾ ಎಲ್ಲ ಇಟ್ಟು ಗ್ಲಾಸ್ ಎಲ್ಲ ಎತ್ಕೊಂಡೋಗಿದ್ದೆ, ಒಂದು ಐಡಿಯಾ ಇತ್ತು. ಸೊ ಫ್ರೇಮ್ ಇಟ್ಟು ಗುದ್ಲಿನ ಫ್ರೇಮಲ್ಲಿ ಹಿಂಗೆ ಚುಚ್ಬಿಟ್ಟು ಒಂದು ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಚುಚ್ಬಿಟ್ಟು ಪೂಜೆ ಎಲ್ಲ ಶೂಟಿಂಗ್ ಎಲ್ಲ ಮಾಡಿ ಕ್ಯಾಮ್ರಾ ಮುಂದೆ ಗ್ಲಾಸ್ ಇಟ್ಟು ಮಣ್ಣು ಈ ಮಮ್ಟಿ ತಗೊಂಡು ಎರ್ಚ್ತಾರಲ್ಲ, ಮೊಕದ ಮೇಲೆ ಬಿದ್ದಂಗ ಆಗುತ್ತೆ. ಕಟ್ ಮಾಡಿದ್ರೆ ಎಲ್ಲ CG ನಲ್ಲಿ ಬರುತ್ತೆ, ಫುಲ್ ಏರ್ಪೋರ್ಟ್ ರೆಡಿ ಆಗಿರೋದು. ಆಮೇಲೆ ಫ್ಲೈಟ್ ಟೇಕ್ ಆಫ್ ಅದೆಲ್ಲ ಈ ಹಾಲಿವುಡ್ ಫಿಲ್ಮ್ ಶಾರ್ಟ್ಸ್ ಎಲ್ಲ, ಸ್ಟಾಕ್ ಶಾರ್ಟ್ಸ್ ಎಲ್ಲ ಹಾಕ್ಬಿಟ್ಟು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ವೀಲಿಂಗ್ ಅನ್ನೋದು ಒಂದು ವಿಡಿಯೋ. ಅದನ್ನ ಪ್ರಧಾನಿ ಅವರು ಒಂದು ಇಲ್ಲಿ ವಿಧಾನಸೌಧದಲ್ಲಿ ಒಂದು ಬಟನ್ ಓದಿದ್ರೆ ಸ್ಕ್ರೀನ್ ಅಲ್ಲಿ ಪ್ಲೇ ಆಗುತ್ತೆ. ಇದು ಕಾನ್ಸೆಪ್ಟ್. ಸೊ ಶೂಟಿಂಗ್ ಹೋಗಿದ್ದೀನಿ, ಶೂಟಿಂಗ್ ಎಲ್ಲ ಆಯ್ತು. ಅಲ್ಲಿ ಪುರೋಹಿತರು ಒಳ್ಳೇದಾಗ್ಲಿ ಅಂತೆಲ್ಲ ಕೈ ಕೊಟ್ಟು, ಏನ್ ಒಳ್ಳೇದಾಗ್ಲಿ ಅಂತ, ಇಲ್ಲ ಗುದ್ಲಿ ಪೂಜೆ ಮಾಡಿದೀರ, ಶೂಟಿಂಗ್ ಇದು ಅಂತ ನಾನು, ಇಲ್ಲ ನೀವು ಆತುರದಲ್ಲಿ ಗುದ್ಲಿನೆಲ್ಲ ಚುಚ್ಬಿಟ್ರಿ, ಶೂಟಿಂಗ್ ಅಲ್ವಾ, ಇಲ್ಲ ಇದು ಮುಹೂರ್ತ ನೋಡಿ, ಅಂದ್ರೆ ಪೂಜೆ ಬಟ್ ಮುಹೂರ್ತ ನೋಡಿ ಮಾಡಿದ್ದು ಒಳ್ಳೇದಾಗ್ಲಿಂದ. ಗುರು ಏರ್ಪೋರ್ಟ್ ಆದಾಗ ನೋಡ್ಕೊಳ್ಳೋಣ, ಶಂಕರ್ನಾಗ ಡ್ರೀಮ್ ಮಾಡಿದ್ವಿ, ಮೆಟ್ರೋನೇ ಬಂದಿಲ್ಲ ಇನ್ನ, 20 ವರ್ಷ ಮೇಲೆ ಆಗೋಗಿತ್ತು. ಇನ್ನು ಈ ಏರ್ಪೋರ್ಟ್ ನಾವು ಸತ್ತಾಗ್ಬಿಟ್ಟಿರುತ್ತೆ ಮೋಸ್ಟ್ಲಿ ಆಗೋಷ್ಟೊತ್ತಿಗೆ ಅಂತ ನಾವು ಕಟ್ ಮಾಡಿದ್ರೆ 8 ವರ್ಷದಲ್ಲಿ ರೆಡಿ ಆಗೋಯ್ತು. ಏರ್ಪೋರ್ಟ್ ಫಸ್ಟ್ ಟೈಮ್, ಆ ಏರ್ಪೋರ್ಟ್ ಖುಷಿ ಅಲ್ವಾ ಕೆಲಸ ಮಾಡಿದ ಶಂಕುಸ್ಥಾಪನೆ ಟೈಮಲ್ಲಿ ಅಂತ. ಆಮೇಲೆ ಆ ಜಾಗ ಎಲ್ಲ ಹೆಲಿಕಾಪ್ಟರ್ ಶಾರ್ಟ್ ತೆಗೆದಿದ್ದೀನಿ, ಫುಲ್ ಏನ್ ಇಲ್ದಿರೋ ಜಾಗ ಖಾಲಿ. ಸೊ ಈ ತರ ಎಕ್ಸ್ಪೀರಿಯನ್ಸ್ ಯಾರಿಗುಂಟು. ಆಮೇಲೆ ಅದೇ ಜೊತೆಗೆ ನೀವು ನೈಸ್ ರೋಡ್ ಒಂದು ಮಾಡಿದ್ರಿ. ತುಮಕೂರಿಂದ ತುಮಕೂರು ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಆ ರೋಡ್ ಸ್ಟಾರ್ಟ್ ಆಗಕ್ ಮುಂಚೆಯಿಂದನೂ, ಅಂದ್ರೆ ಏನು ಅಗಿಲಿಕ್ ಶುರು ಮಾಡಾಗ್ಲಿಂದ ಫಿನಿಶಿಂಗ್ ವರೆಗೂ ಪ್ರಾಜೆಕ್ಟ್ ರಿಪೋರ್ಟ್ಗೋಸ್ಕರ ಎವ್ರಿ ವೀಕ್ ನಾವು ಏರಿಯಲ್ ಶೂಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ತುಂಬಾ ಲೀಗಲ್ ಕಾಂಪ್ಲಿಕೇಶನ್ಸ್ ಇದ್ದು, ಹಾಗಾಗಿ ನಾವ್ ಏನ್ ಮಾಡ್ತಿದ್ವಿ, ಆವಾಗ್ಲೇ ಫಸ್ಟ್ ವಿಡಿಯೋ ಪ್ರೂಫ್, ಫೋಟೋ ಪ್ರೂಫ್ ಸುಪ್ರೀಂ ಕೋರ್ಟ್ ತಲುಪಿಸ್ತಾ ಇದ್ವಿ. ಅಂದ್ರೆ ಇದಿಷ್ಟು ನಾವು ರೋಡ್ ಮಾಡಿದೀವಿ, ಇದು ಲ್ಯಾಂಡ್ ಸಿಕ್ಕಿಲ್ಲ, ಇದು ಅಕ್ವೈರ್ ಆಗಿಲ್ಲ, ಇದು ಕೊಡ್ತಾ ಇಲ್ಲ ಅವರು. ಡೆವಲಪ್ಮೆಂಟ್ ತೋರಿಸಿದ್ರೇನಲ್ವಾ ಅವ್ರಿಗೊಂದು ನಂಬಿಕೆ ಬರೋದು. ಸೊ ಅದಕ್ಕೋಸ್ಕರ ನಾವು ಪ್ರತಿ ವಾರ ಆಲ್ಮೋಸ್ಟ್ ಎವ್ರಿ ವೀಕ್ ಶೂಟಿಂಗ್ ಮಾಡ್ತಾ ಇದ್ವಿ. ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.